ನಮಸ್ಕಾರ ವೀಕ್ಷಕರೇ, ನಕ್ಷತ್ರಾಮೃತ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ರಾಶಿಚಕ್ರದ ಮೊದಲ ರಾಶಿ, ಮಂಗಳನ ಆಧಿಪತ್ಯದ ಸಾಹಸಿ ರಾಶಿ ಎಂದರೆ ಅದು ಮೇಷರಾಶಿ. ಇಂದು ನಾವು ಮೇಷರಾಶಿಯವರ ವ್ಯಕ್ತಿತ್ವ, ಅವರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಲ್ಲಿ ಮೊದಲನೆಯದಾದ ಮೇಷರಾಶಿ ಅತ್ಯಂತ ಶಕ್ತಿಶಾಲಿ ಮತ್ತು ಉತ್ಸಾಹಿ ರಾಶಿಗಳಲ್ಲಿ ಒಂದು. ಇದರ ಅಧಿಪತಿ ಮಂಗಳ ಗ್ರಹ. ಮೇಷರಾಶಿಯ ಪ್ರಮುಖ ಗುಣಲಕ್ಷಣಗಳು ಇಲ್ಲಿವೆ. ಇವರು ಸ್ವಾಭಾವಿಕವಾಗಿ ನಾಯಕರಾಗಿರುತ್ತಾರೆ. ಯಾವುದೇ ಕೆಲಸವನ್ನು ಸ್ವತಃ ಜವಾಬ್ದಾರಿ ತೆಗೆದುಕೊಂಡು ಮುನ್ನಡೆಸುವ ಸಾಮರ್ಥ್ಯ ಇವರಿಗಿದೆ. ಮಂಗಳನ ಪ್ರಭಾವದಿಂದಾಗಿ ಇವರು ಹುಟ್ಟು ಧೈರ್ಯಶಾಲಿಗಳು. ಸವಾಲುಗಳನ್ನು ಎದುರಿಸಲು ಹಿಂಜರಿಯುವುದಿಲ್ಲ ಮತ್ತು ಹೊಸ ಸಾಹಸಗಳನ್ನು ಮಾಡಲು ಸದಾ ಸಿದ್ಧರಿರುತ್ತಾರೆ. ಇವರು ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಹೇಳುತ್ತಾರೆ. ಮುಚ್ಚುಮರೆ ಮಾಡುವುದು ಅಥವಾ ಸುಳ್ಳು ಹೇಳುವುದು ಇವರಿಗೆ ಇಷ್ಟವಿಲ್ಲ. ಇವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಮುನ್ನುಗ್ಗುತ್ತಾರೆ. ಯಾವುದೇ ವಿಷಯದ ಬಗ್ಗೆ ಹೆಚ್ಚು ಯೋಚಿಸಿ ಸಮಯ ಕಳೆಯದೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಪ್ರವೃತ್ತಿ ಇವರದ್ದು. ಬೇಗನೆ ಕೋಪಗೊಳ್ಳುತ್ತಾರೆ, ಆದರೆ ಆ ಕೋಪವು ಅಷ್ಟೇ ಬೇಗನೆ ತಣ್ಣಗಾಗುತ್ತದೆ. ಇವರಲ್ಲಿ ತಾಳ್ಮೆ ಸ್ವಲ್ಪ ಕಡಿಮೆ ಇರಬಹುದು. ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡುವುದಕ್ಕಿಂತ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಇಷ್ಟಪಡುತ್ತಾರೆ. ಒಮ್ಮೆ ಏನನ್ನಾದರೂ ಸಾಧಿಸಬೇಕೆಂದು ನಿರ್ಧರಿಸಿದರೆ ಅದನ್ನು ಪೂರೈಸುವ ತನಕ ಬಿಡುವುದಿಲ್ಲ. ಸಮಯ ಮತ್ತು ಹಣದ ವಿಷಯದಲ್ಲಿ ಇವರು ತುಂಬಾ ಉದಾರವಾಗಿರುತ್ತಾರೆ ಮತ್ತು ಬೇರೆಯವರಿಗೆ ಸಹಾಯ ಮಾಡಲು ಸದಾ ಸಿದ್ಧರಿರುತ್ತಾರೆ. ಮೇಷರಾಶಿಯವರು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ಮಹತ್ವಾಕಾಂಕ್ಷೆ ಹೊಂದಿರುತ್ತಾರೆ. ಇವರು ನೋಡಲು ಆಕರ್ಷಕವಾಗಿರುತ್ತಾರೆ ಮತ್ತು ಚೈತನ್ಯದ ಬುಗ್ಗೆಯಂತಿರುತ್ತಾರೆ. ಮೇಷರಾಶಿಯವರು ಎಷ್ಟೇ ಶಕ್ತಿಶಾಲಿ ಮತ್ತು ಉತ್ಸಾಹಿಯಾಗಿದ್ದರೂ ಅವರ ಅಧಿಪತಿಯಾದ ಮಂಗಳನ ಪ್ರಭಾವದಿಂದಾಗಿ ಕೆಲವು ಋಣಾತ್ಮಕ ಗುಣಗಳು ಅಥವಾ ದೌರ್ಬಲ್ಯಗಳನ್ನು ಹೊಂದಿರುತ್ತಾರೆ. ಮೇಷರಾಶಿಯವರು ಕ್ಷಣಮಾತ್ರದಲ್ಲಿ ಕೋಪಗೊಳ್ಳುತ್ತಾರೆ. ಸಣ್ಣ ವಿಷಯಗಳಿಗೂ ಅಸಮಾಧಾನಗೊಂಡು ಸಿಡಿಮಿಡಿಗೊಳ್ಳುವುದು ಇವರ ಪ್ರಮುಖ ದೌರ್ಬಲ್ಯ. ಆದರೆ ಇವರ ಕೋಪ ಬಹಳ ಹೊತ್ತು ಇರುವುದಿಲ್ಲ. ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಸಾಧಕಬಾಧಕಗಳ ಬಗ್ಗೆ ಹೆಚ್ಚು ಯೋಚಿಸುವುದಿಲ್ಲ. ಈ ಆತುರದ ಸ್ವಭಾವದಿಂದಾಗಿ ಹಲವು ಬಾರಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ನಂತರ ಪಶ್ಚಾತ್ತಾಪ ಪಡುತ್ತಾರೆ. ಇವರಿಗೆ ಎಲ್ಲವೂ ತಕ್ಷಣವೇ ಆಗಬೇಕು. ಕಾಯುವುದು ಎಂದರೆ ಇವರಿಗೆ ಆಗದ ಮಾತು. ಈ ಅಸಹನೆಯು ಕೆಲಸದ ಸ್ಥಳದಲ್ಲಿ ಅಥವಾ ಸಂಬಂಧಗಳಲ್ಲಿ ಘರ್ಷಣೆಗೆ ಕಾರಣವಾಗಬಹುದು. ನಾನೇ ಎಲ್ಲರಿಗಿಂತ ಮೊದಲಿಗಿರಬೇಕು ಎಂಬ ಹಂಬಲ ಕೆಲವೊಮ್ಮೆ ಅಹಂಕಾರವಾಗಿ ಬದಲಾಗಬಹುದು. ಬೇರೆಯವರ ಸಲಹೆಗಳನ್ನು ಕೇಳಲು ಇವರು ಇಷ್ಟಪಡುವುದಿಲ್ಲ. ಇದು ಇವರನ್ನು ಸ್ವಾರ್ಥಿಗಳಂತೆ ಬಿಂಬಿಸಬಹುದು. ಆರಂಭದಲ್ಲಿ ತೋರುವ ಉತ್ಸಾಹವನ್ನು ಕೆಲಸದ ಅಂತ್ಯದವರೆಗೂ ಉಳಿಸಿಕೊಳ್ಳುವುದು ಇವರಿಗೆ ಕಷ್ಟ. ಒಂದು ಕೆಲಸ ಮುಗಿಯುವ ಮುನ್ನವೇ ಮತ್ತೊಂದು ಹೊಸ ಕೆಲಸದತ್ತ ಇವರ ಗಮನ ಹರಿಯುತ್ತದೆ. ಮಂಗಳನ ಪ್ರಭಾವದಿಂದಾಗಿ ಇವರು ಸ್ಪರ್ಧಾತ್ಮಕ ಮನೋಭಾವ ಹೊಂದಿರುತ್ತಾರೆ. ಇದು ಕೆಲವೊಮ್ಮೆ ಅತಿಯಾಗಿ ಸಣ್ಣ ಪುಟ್ಟ ವಿಚಾರಗಳಿಗೂ ವಾಗ್ವಾದಕ್ಕಿಳಿಯುವಂತೆ ಮಾಡುತ್ತದೆ. ತಮ್ಮ ಗುರಿ ಮತ್ತು ತಮ್ಮ ಅನಿಸಿಕೆಗಳಿಗೆ ಮಾತ್ರ ಹೆಚ್ಚು ಪ್ರಾಮುಖ್ಯತೆ ನೀಡುವುದರಿಂದ ಸಂಗಾತಿ ಅಥವಾ ಸ್ನೇಹಿತರ ಭಾವನೆಗಳನ್ನು ಗಮನಿಸದೆ ಹೋಗುವ ಸಾಧ್ಯತೆ ಇರುತ್ತದೆ. ಕೋಪವನ್ನು ನಿಯಂತ್ರಿಸಲು ಮತ್ತು ಮನಸ್ಸನ್ನು ಶಾಂತವಾಗಿರಿಸಲು ದಿನವೂ ಧ್ಯಾನ ಮಾಡುವುದು ಒಳ್ಳೆಯದು. ಯಾವುದೇ ಮಾತು ಅಥವಾ ನಿರ್ಧಾರಕ್ಕೆ ಮೊದಲು 1 ರಿಂದ 10 ಎಣಿಸುವ ಹಳೆಯ ಅಭ್ಯಾಸ ಇವರಿಗೆ ಹೆಚ್ಚು ಸಹಕಾರಿ. ಬೇರೆಯವರು ನೀಡುವ ವಿಮರ್ಶಾತ್ಮಕ ಸಲಹೆಗಳನ್ನು ಧನಾತ್ಮಕವಾಗಿ ಸ್ವೀಕರಿಸಲು ಪ್ರಯತ್ನಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಅರಿಯಲು ಮರೆಯದೆ ನಮ್ಮ ನಕ್ಷತ್ರಾಮೃತ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.